ಮುಂದಿನ 24 ಗಂಟೆ ನಾನು ಈ ಸರ್ಕಲ್ ಒಳಗಡೆ ಇರೋ ಚಾಲೆಂಜ್ ಮಾಡ್ತಾ ಇದ್ದೀನಿ. ಬಟ್ ಇದನ್ನ ಕಂಪ್ಲೀಟ್ ಮಾಡೋದು ಅಷ್ಟು ಈಸಿ ಇಲ್ಲ. ನಾನು ಇದರಿಂದ ಹೊರಗಡೆ ಬರಬೇಕು ಅಂತ ನಂಗೆ ಇವರೆಲ್ಲ ಸೇರಿ ಟಾರ್ಚರ್ನ ಮಾಡ್ತಾರೆ. ಹಾಗೆ ನನಗೆ ಊಟ ನೀರು ಏನಾದ್ರೂ ಬೇಕು ಅಂದ್ರೆ ಇವರು ಹೇಳಿದ್ದ ಟಾಸ್ಕ್ ನ ಕಂಪ್ಲೀಟ್ ಮಾಡೋದ್ರೆ ಮಾತ್ರ ಸಿಗುತ್ತೆ. ನಾನು ಈ ಸರ್ಕಲ್ ಒಳಗಡೆ ಬಂದು ಆಲ್ರೆಡಿ 2 ಗಂಟೆಗಿಂತ ಜಾಸ್ತಿ ಆಗಿದೆ. ಬಿಸಿಲಲ್ಲಿ ಈ ಸರ್ಕಲ್ ಒಳಗಡೆ ಇದ್ದು ತುಂಬಾ ಬಾಯಾರಿಕೆ ಆಗಿ ನೀರು ಮತ್ತೆ ಒಂದು ಹ್ಯಾಟ್ ನ ಕೊಡೋಕೆ ಹೇಳಿದ್ದೀನಿ. ನೀರು ಮತ್ತೆ ಹ್ಯಾಟ್ ಬೇಕಂತ. ನೀರಾಯ್ತು, ಒಂದು ಬಾಟ್ಲು ಹ್ಯಾಟು ಆಯ್ತು. ಏನು ಮಾಡ್ತೀನಿ ನೋಡ್ಕೊಂಡು ಕುತ್ಕೊಂಡು ಏನು ಅಂತ ನೋಡು. ಇಲ್ಲ ಸುಮ್ಮನೆ ನೋಡ್ಕೊಬಾ, ಹಂಗೆ ನಿಧಾನಕ್ಕೆ ಕಾಣಿಸ್ಬಿಡ. ಗೊತ್ತಿಲ್ಲ ನೋಡ್ತೇನೆ ಹಂಗೆ ಕೂತ್ಕೊಂಡೆ ಹೋಗೋಣಂತೆ. ಆ ಕಡೆ ತಿರ್ಗಿ ಕೂತ್ಕೊಂಡಿದ್ದೇವೆ ಅಂತ. ಹೊಡಿಬೇಡ ಕುಡಿಯರಿ ಈ ಕಡೆ ಕೇಳಿದ್ದು ಕುಡಿಯರಿರಾ ಮತ್ತೇನು ಕೇಳಿದ್ರೆ ನೀರಂದ್ರೆ ಕುಡಿ ಹ್ಯಾಟ್ ಕುಡಿ. ಹ್ಯಾಟ್ ಬೇಕಾ? ಹ್ಯಾಟ್ ತಾನೇ ಕೇಳಿದ್ದ ನಾನು. ಹ್ಯಾಟ್ ಬೇಕು ಅಂದ್ರೆ ಒಂದು 50 ಸಿಟ್ ಅಪ್ಸ್ ಮಾಡ್ಸಕ್ಕೆ. ಹೋಗಲಿ ಒಂದು 50 ಸಾಕು. ಹ್ಯಾಟ್ ಕೊಡೋದು ಇಲ್ಲ, 50 ನೋಡಿದ್ರೆ ಕೊಡೋದು. ಅದಕ್ಕೆ ಬಿಸ್ಲಿಕ್ಕೆ ಚೆನ್ನಾಗುತ್ತೆ. ಸಣ್ಣಗೆ ಬೇರೆ ಮಾಡಿ ಫುಲ್ಡು. 1 2 3 4 5 ಹಂಗೆಲ್ಲ ಇಲ್ಲ. ಇದೊತ್ತಿಲ್ಲ ಒಂದು ಎರಡು ಕೂಡ ಗೇಮ್ಸ್ ಕೊಟ್ಟಿಲ್ಲ ಮಾರ್ರೆ. ನೋಡಿ ಎಲ್ಲ ನೀರು ಕೇಳಿದ್ರೆ ನೀರೇ ತುಂಬಿಸಿದೀವಿ, ತಣ್ಣಗಾಗ್ತಿಲ್ವಾ? ಅಯ್ಯಪ್ಪ. ಹಾಂ ಮತ್ತೇನು ಬೇಕು?
ಸದ್ಯಕ್ಕೆ ಬೇಡ, ಸದ್ಯಕ್ಕೆ ನೋಡುವ. ಸದ್ಯಕ್ಕೆ ನೆಮ್ಮದಿ ಬೇಕು. ಇನ್ನೂ 21 ಗಂಟೆ ಐತೆ, ಅದೇನು ನಿಮಿಷ ಕೊಡ್ತೀರೋ ನೀವು? ಇದೆ ಇನ್ನೂ ಶುರು ಆಗಿದೆ ಈಗ. ಶುರು ಸಿಂಪಲ್ ಇದೆ. ಅವನೇನೇ ಕೇಳಿದ್ರು ಅವನಿಗೆ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಬೇಕು. ಆ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಅವನೇನು ಕೇಳಿದ್ರೆ ಅದು ಸಿಗುತ್ತೆ, ಇಲ್ಲಾಂದ್ರೆ ಅದು ಸಿಗೋದಿಲ್ಲ. ಬಿಸಿಲು ತುಂಬಾನೇ ಜಾಸ್ತಿ ಇದ್ದಿದ್ದರಿಂದ ಮುಂದಿನ 2-3 ಗಂಟೆ ನಾನು ಸರ್ಕಲ್ ಒಳಗಡೆ ಮಲ್ಗೋದು, ಕೂರೋದು, ನೀರು ಕುಡಿಯೋದು, ಮತ್ತೆ ಮಲ್ಗೋದು, ಇದನ್ನೇ ಮಾಡ್ತಾ ಇರ್ತೀನಿ. ಗೈಸ್ ಈಗ ಟೈಮ್ ಆಗಿದೆ 2:30. ನಾವೆಲ್ಲ ಅನ್ನ ಸಾಂಬಾರು ಹಪ್ಪಳ ಎಲ್ಲ ನೀಟಾಗಿ ಊಟ ಮಾಡ್ಕೊಂಡು ಕೆಳಗಡೆ ಇದ್ದೀವಿ. ಈಗ ನಾವು ಮೇಕೂ ಹೋಗಿರಲಿಲ್ಲ, ಈಗ ಊಟ ಬೇಕು ಅಂತ ಕರಿತೀವಿ, ಹೊಟ್ಟೆ ಹಸ್ತಿದೆ ಅಂತ. ಸೊ ಅದಕ್ಕೆ ಸ್ಪೆಷಲ್ ಆಗಿರೋ ಒಂದು ಊಟ ಕೊಡೋಣಂತೆ. ಬನ್ನಿ ಏನು ಕೊಡ್ತೀನಿ ನೋಡೋಣ. ಸರಿ ಸರ್, ಊಟ ಬಂದಿದೆ. ಟಾಸ್ಕ್ ಕೊಡಬೇಕಿತ್ತು ಆ್ಯಕ್ಚುಲಿ. ಸೊ ಇದೇ ಟಾಸ್ಕು. ಇದಂಗೆ ತಿಂತಾರೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಯಾವುದೇ ಇದು ಹೆಂಗೆ ಇಲ್ಲ ಬಾ, ಆಚೆ ಬಾ. ಹೊರಗಡೆ ಅನ್ನ ಸಾಂಬಾರು ಹಪ್ಪಳ ಬೋಂಡ ಎಲ್ಲ ರೆಡಿ ಐತೆ. ಇದು ಮ್ಯಾಗಿ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ಜಾಸ್ತಿ ಬೇಡ. ಇವಾಗ ನಮ್ಮ ಬಿಸಿಲಲ್ಲಿ ಒಣಗ ಕಡ ಮಸಾಲೆ. ತಿಂತೀರಾ ಮ್ಯಾಗಿ? ಸ್ವಲ್ಪ ಟೇಸ್ಟ್ ಮಾಡು. ಸ್ವಲ್ಪ. ಮತ್ತು ನಾನು ಹೆಂಗೆ ತಿನ್ನಬೇಕು? ನೀವೇ ತಾನೇ ಕೊಟ್ಟೋಗಿದ್ದು. ಹೆಂಗೆ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ನೀವೇ ತಾನೇ ಕೊಟ್ಟೋಗಿದ್ದು. ಹೆಂಗಾಗ್ತೈತೆ? ಟೇಸ್ಟ್ ಮಾಡಿ ನೋಡೋಣ. ಇಲ್ಲಿ ಟೇಸ್ಟ್ ಮಾಡಿ ನೋಡೋಣ. ಹೆಂಗಿದೆ? ಉಪ್ಪು ಖಾರ ಏನೂ ಇಲ್ಲ, ಹಂಗೆ ಕಾಲ್ಸ್ಕೊಂಡಿದ್ದೆ. ಅರ್ಧ ಗಂಟೆಯಿಂದ ಈ ಥರ ಮಾಡಿ 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 ನಮ್ಮ ಮ್ಯಾಗಿ ಈ ರೀತಿ ಆಗಿದೆ. ಒಂದು ರೇಂಜಿಗೆ ರೆಡಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಬನ್ನಿ ಟೇಸ್ಟ್ ಮಾಡೋಣ ಮ್ಯಾಗಿ. ಇನ್ನೊಂದು ಸ್ವಲ್ಪ ನೆನಬೇಕಾಗಿತ್ತು. ನಂಗೆ ಹೆವಿ ಹೊಟ್ಟೆ ಇದೆ. ಹೊಟ್ಟೆ ಎಷ್ಟು ಹಸಿತಾ ಇತ್ತು ಅಂದರೆ ಮ್ಯಾಗಿ ತಿಂದಿದ್ದು ಬಟ್ಲನ್ನ ನೆಕ್ಕಿ ನೆಕ್ಕಿ ಕ್ಲೀನ್ ಮಾಡಿಬಿಡ್ತೀನಿ. ಟಾಸ್ಕ್ ಕಂಪ್ಲೀಟ್ ಮಾಡ್ಬಿಟ್ಟಿಯಾನೆ. ಈಗ ಹೆಂಗಾದ್ರೂ ಮಾಡಿ ಅವನ್ನ ಚಿಕ್ಕ ಮದ್ದು ಕಲಿಸ್ಲೇಬೇಕು. ಗೈಸ್ ವೆಪನ್ ರೆಡಿ ಆಗಿದೆ. ಈಗ ಬನ್ನಿ ಅಟ್ಯಾಕ್ ಮಾಡೋಣಂತೆ. ಎಲ್ಲದಿಂದ ಆಚೆಗೆ ಬರಬೇಕು, ಇಲ್ಲಾಂದರೆ ಇವರೆಲ್ಲ ಹೊಡೆತ ತಿನ್ನಬೇಕು. ರಾದರ್ ಶೀಟ್ಗ ನೋಡ್ರಿ ಮೇಕ್ ತಗೊಂಡು ಆಚೆ ಲೈನಿಂದ ಆಚೆಗೆ ಬರತ್ತಂಗೆ ಪಟ್ 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 ಅಂತ ಹೊಡ್ರಿ ಹೇಳ್ತೀನಿ. ಕಮಾನ್ ಅಂದ್ಕೊಂಡಿದ್ದೀನಿ. ತಡಿ 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 ತಡಿ. ಹೆಂಗಿದೆ ಅಟ್ಯಾಕು? ನಿಮ್ದೇ ಮಂಕೊಂಡಿದ್ದಾರೆ ಅದ್ರ ಬಿಸಿಲಲ್ಲಿ. ಬಿಸಿಲು ತಡೆಯೋಕ್ಕಾಗ್ತಿಲ್ಲ ಅಂತ ಹ್ಯಾಟ್ ನಮ್ಮ ಮುಖದ ಮೇಲೆ ಹಾಕಿ ಮಲ್ಕೊಂಡಿದ್ರೆ ಈ ತರ ಮತ್ತೆ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾವ್ದು ಗುರು ಇವ್ರದ್ದು ಟಾರ್ಚರ್ ಅಂತ ನಡೆದಾಡ್ಕೊಂಡು ಬಟ್ಟೆ ಒಣಗೋಸೋಕೆ ಟ್ರೈ ಮಾಡ್ತಾ ಇರ್ತೀನಿ. ಗೈಸ್ ಟೈಮ್ ಆಗಿದೆ 7:30. ಮಧ್ಯಾಹ್ನ ಊಟಕ್ಕೆ ಕೊಟ್ಟಿದ್ದರಿಂದ ಮತ್ತೆ ಹೋಗಿ ನೋಡಿಲ್ಲ ಏನು ಮಾಡ್ತೀಯ ನೀನು ಅಂತ. ನೋಡೋಣ ಈಗ ಹೋಗಿ. 3 ಗಂಟೆ ನೋಡಿ ಅಲ್ಲೇ
ಆಚೆಗೆ ಬಂದಿದ್ದ ಲೈನ್ ಮೇಲೆ ನೋಡಿದೆ ನಾನು ಆಚೆಗೆ ಬಂದಿದ್ದ. ಯಾವಾಗ ಬಂದಿದೆಯಾ? ಚಾನ್ಸೇ ಇಲ್ಲ. ಅವಾಗಿಂದ ಇಲ್ಲಿ ಬಿತ್ತೀನಿ. ಅರ್ಜೆಂಟ್ ಆಯ್ತು ಕಣ. ಬಾಟ್ಲು ಕೊಡೋ ಒಂದು. ಬಾಟ್ಲು ಏನು ಮಾಡೋಕ್ಕೆ? ಖಾಲಿ ಬಾಟ್ಲು. ಖಾಲಿ ಬಾಟ್ಲು ಏನು ಮಾಡೋದು? ಖಾಲಿ ಬಾಟ್ಲು ಸುಸು ಮಾಡೋಕ್ಕೆ. ಮಾಡೋಕ್ಕೆ ಸುಮ್ಮನೆ ಹಂಗೆ ಕೊಡೋಕ್ಕಾಗುತ್ತೆ? ಅದಕ್ಕೇನಾದ್ರು ಟಾಸ್ಕ್ ಕೊಡ್ಬೇಕಲ್ಲ ಈಗ. ಅಲ್ಲಿ ನೋಡಿ ಅಲ್ಲೇ ಬರೀ ಬಾಟ್ಲು. ಸರಿ ಇರಲಿ ಅಲ್ಲೇ. ಅಲ್ಲಿರೋದು ಇಲ್ಲಿ ಕೊಡೋಕ್ಕೂ ಟಾಸ್ ಮಾಡಬೇಕಾ? ಹ್ಞೂ ಮತ್ತೆ ಸುಮ್ಮನೆ ಇಲ್ಲ ಬಾ ಆಚೆಗೆ. ವಾಶ್ರೂಮ್ ಇದೆ, ವಾಶ್ರೂಮ್ ಆರಾಮಾಗಿ ಹೋಗು. ಏನು ಮಾಡಬೇಕು ಈಗ? ನೈಟಿ ಹಾಕೋಬೇಕು. ಹಾಂ ಬರೀ ಇಂಥದೆಯಾ? ಹೇಗೆ? ಆಗಲ್ಲ. ಬೇಡ ಬಿಡು ಹಂಗಾರೆ. ನೋಡಿ ಅಲ್ಲೇ ಬಾಟ್ಲಿ ತಿಂದು ಬೆಳಗಿಂದ ಇಷ್ಟೊಂದು ಟಾರ್ಚರ್ ಕೊಟ್ಟಿದ್ದೀರ ಅಂತಾನೆ. ಏನು ಯಾರು ನೋಡಲ್ ತಾನೆ ನೈಟಲ್ಲಿ ನೈಟಿ ಹಾಕೊಂಡು ಮಂಕ. ಆಯ್ತು ಫಸ್ಟ್ ಬಾಟ್ಲ್ ಕೊಡು. ಫಸ್ಟ್ ಬಾಟ್ಲು ಬೇಕಾ? ಫಸ್ಟ್ ನೈಟಿ ಹಾಕ. ನೈಟ್ ಹಾಕೊಂಡು ಹಿಂಗೆ ಮಾಡೋಕ್ಕಾಗುತ್ತಣ್ಣ. ಎದಕ್ಕೆ ಮಾಡು? ಕೊಡ ಫಸ್ಟ್ ಬಾಟ್ಲ್ ಕೊಡು ಹೇಳ್ತೀವಿ. ಇದು ಕ್ಯಾಮ್ರಾ ಎದುರಿಗೆ ಮಾಡಬೇಕು. ಅದೇ ಸರಿ ಆಯ್ತು ತಗೊಂಡು ಹೋಗಿ. ನಾನು ರೆಡಿ ಮಾಡಿರ್ತೀನಿ. ಮಾಡು. ಹೋಗಲೇ ನೈಟಿ ಹಾಕ್ಸ್ಬಿಡೋಣ ಇವತ್ತು. ಅದೇ ಅಂತ ಹೇಳ್ಕೊಂಡು ನೋಡೋದು ನಾವು. ಅಲ್ಲೇ ಇರಲಿ, ರಾತ್ರಿ ಬೇಕಾಗುತ್ತೆ. ಸಾಕ ಈಗ. ಇಷ್ಟು ಹ್ಞೂ ನನಗೆ ಚಾಪೆ ಬೇಕು. ಇಲ್ಲೇ ಐತಿ ಚಾಪೆ. ಆಯ್ತಾ? ಓಕೆ. ಚಾಪೆ ಬೇಕು, ಹ್ಞೂ ತಲ್ದಿಂಬು ಬೇಕು, ತಲ್ದಿಂಬ. ಬೆಡ್ಶೀಟ್ ಬೇಕು. ಹ್ಞೂ ತಲ್ದಿಂಬು ಬೆಡ್ಶೀಟು. ಹ್ಞೂ ಈಗ ಅದು ಬೇಕು ಅಂದರೆ ಅದು ಬೇರೆ ಟಾಸ್ಕ್ ಇದೆ. ಅದನ್ನ ಹಾಕ ಫಸ್ಟ್ ನೀನು. ಯಾವ್ದು ಅರ್ಧೋಯ್ತಲ್ಲ ಇದೆಲ್ಲ. ಪರವಾಗಿಲ್ಲ ಅಕ್ಕ, ಯಾವುದೋ ಒಂದಿತ್ತು ಹಾಕಿ ಬಂದು. ಸೂಪರ್. ಹೆಂಗಿತ್ತ? ದೇವಗಳಿಗೆಲ್ಲ ಎದುರಿಸಿ ರಾತ್ರಿ ಎಲ್ಲ ಮೇಲೆ ಪಾಪ. ದೆವ್ವಗೇನು ಎದುರ್ಕೊಳ್ತಾವ? ಹೆಂಗಿತ್ತ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಕೌಲೇಡಿ ಥರ ಕಾಣಿಸ್ತೈತೆ. ಕೌಲೇಡಿ ಕೌ ಬಾಯ್ ಎಲ್ಲ. ಆಯ್ತಾ? ಆಯಿತು. ಖುಷಿನಾ? ಸರಿ. ಇವಾಗ ಚಾಪೆ, ಚಾಪೆ ಬೆಡ್ಶೀಟು ರಗ್ಗು. ಸರಿ. ಅದಕ್ಕೆ ಇನ್ನೊಂದು ಒಂದು ಮಾಡಬೇಕು ಟಾಸ್ಕ್ ಈಗ. ಈಗ ಬಿಚ್ಚಾಕ್ ಬರ್ತಾನೆ ಇದನ್ನ. ಇಲ್ಲ ಯಾಕೆ? ಮತ್ತೆ ಚಾನ್ಸ್ ಇಲ್ಲ. ಬೆಳಿಗ್ಗೆ ತನಕ ಹಂಗೆ ಇರೋ ತನಕ ಹಂಗೆ ಇರಬೇಕು. ಇದ್ಯಾವ್ದು? ಅದೇ ಟಾಸ್ಕು ಇರಬೇಕು. ಈಗ ಅದೆಲ್ಲ ಮನ್ನಾ ಮಾಡ್ತೀನಿ. ಬೇರೆ ಇನ್ನೊಂದು ಟಾಸ್ಕ್ ಕೊಡೋದ್ರ ಬದಲು ಈ ಸರ್ಕಲ್ ಹೆಂಗಿತ್ತಲ್ಲ, ಆ ಸರ್ಕಲ್ ಒಳಗಡೆ ರೌಂಡ್ ಹೊಡಿ. ನೋಡಿ ಸರ್ಕಲ್ ಸುತ್ತ ಒಂದು ರೌಂಡ್ ಹೊಡಿ. ಹ್ಞೂ ಒಂದು ಹೆಜ್ಜೆ ಆಚೆ ಇಟ್ಟು. ಅದೆಲ್ಲ ಹಂಗಿದೆ ನೋಡಿ. ಸಿಹಿ ಗೈಸ್ ಟ್ರಿಕ್ ಮಾಡಿದೆ, ಯಾಕಡ್ಲಿಲ್ಲ. ಸರಿ. ಏನಿದೆ? ಚಾಪೆ ಬೇಕು, ಬೆಡ್ಶೀಟ್ ಬೇಕು, ರಗ್ ಬೇಕು, ತಲ್ದಿಂಬೇಕು. ಸರಿ. ಆಮೇಲೆ ಅಷ್ಟೇ. ಊಟ ಹಂಗಾರೆ ಅದಕ್ಕೆ ಇನ್ನೊಂದು ಟಾಸ್ಕ್ ಮಾಡಬೇಕು. ಮಧ್ಯಾಹ್ನ ಬರೀ ಒಂದೇ ಒಂದು ಮ್ಯಾಗಿ ತಿಂದಿದ್ದೀನಿ. ಸಾಕ ಹೊಟ್ಟೆ ತುಂಬ? ಕೂಡ ಬೇಗ ಹೊಟ್ಟೆ ಎಸ್ತೈತೆ. ಅದಕ್ಕೊಂದು ಟಾಸ್ಕ್ ಇದೆ. ಕೊಡು ಆಯಿತು. ಫಸ್ಟು ಚಾಪೆ ಅಲ್ಲಿ ಪಾಪ ಅಂತ ಕೊಡ್ತೇನೆ. ಎಂತ ಏನಿಲ್ಲ. ಏನಿಲ್ಲ. ನಾಯಿಗೆ ಹಾಕಿರೋ ಬೆಡ್ಶೀಟ್ ಹೋಗ್ಬಿಡೋಣ. ಎಲ್ಲ ಬಿಡಿ. ರಗ್ಗು ತಲ್ದಿಂಬು. ಸರಿ. ಟಾಸ್ಕ್ ಮಾಡು ಫಸ್ಟು. ಏನೋ ಐದಮೇಕೆ ಇಷ್ಟೊಂದು ಮಾಡಿದ್ಮೇಲೆ ಮಾಡು. ಊಟಕ್ಕೂ ಇದಕ್ಕೂ ಎರಡಕ್ಕೂ ಸೇರಿ ಚಾಪೆ ಇದಕ್ಕೆಲ್ಲ ಕೊಟ್ಟಿದ್ದಕ್ಕೂ ಸೇರಿಸಿ ಹೇಳ್ತಿರೋದು. ಡ್ಯಾನ್ಸ್ ಮಾಡು. ಡ್ಯಾನ್ಸ್ ಏನು ಮಾಡಿ ಡ್ಯಾನ್ಸ್ ಮಾಡಬೇಕಾ? ಅಂಗಡಿಯಲ್ಲಿ ನಾನು ತೇಲಿ ಬಂದೆ. ಬರೋರು ಹೋಯ್ತಾರ ಅಲ್ಲಿ. ಇದ್ಯಾವ ಸ್ಟೆಪ್ ಇದು? ಇಲ್ಲಿ ಸ್ಟೆಪ್ಪೇ ಹಾಕಲಿಲ್ಲ. ಸುಮ್ಮನೆ ತಂಗಾಳಿಲ್ಲ ಅಂತ ಹೇಳಿ ಬಂದೆ ಅಂತೆ. ಕೊಟ್ಬಿಡ ತಿನ್ಬಿಟ್ಟು ಮಂಕಳ್ಳಿ. ಗಾಯ್ಸ್ ಹೊಟ್ಟೆ ತುಂಬ ಇದು. ಗಾಯ್ಸ್ ಒಳ್ಳೆ ಊಟ ಆಯಿತು. ಇವಾಗಿನೇನಿದ್ರು ಪಾಚ್ಕೊಳ್ಳಿದೆ. ಮೈ ಕೈಯೆಲ್ಲ ನೋವು ಹೋಗಿದೆ ಗುರು. ಇವಾಗ ಪಾಚ್ಕೊಬಿಡ್ತೀನಿ. ನೋಡೋಣ ನಿದ್ದೆ ಬರುತ್ತೆ ಇಲ್ವಾ ಅಂತ ನೋಡೋಣ. ಗೈಸ್ ಮಧ್ಯರಾತ್ರಿ ಆಗಿದೆ. ಸೊಳ್ಳೆ ಹೆವಿ ಹಿಂಸೆ ಕೊಡ್ತಾ ಇದೆ ಗುರು. ಗುಯ್ 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 ಅಂತ ಇದೆ. ಕೇಳಿಸ್ಕೊಳಕ್ಕಾಗ್ತಿಲ್ಲ, ನಿದ್ದೆ ಮಾಡೋಕ್ಕಾಗ್ತಿಲ್ಲ. ಆದಷ್ಟು ಮಲ್ಗೋಕೆ ಟ್ರೈ ಮಾಡ್ತೀನಿ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗೈಸ್.
ಫಸ್ಟ್ ನೈಟಿ ಬಿಚ್ತೀನಿ ಗೈಸ್. ಬೆಳಗ್ಗೆ ಒಳಗೆ ನನ್ನ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ ಫಸ್ಟ್ ವಿಡಿಯೋ ಮುಗಿಸೋಣ ಅಂತ ಚಾಲೆಂಜ್ನ ಕಂಪ್ಲೀಟ್ ಮಾಡಿ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.